ಸ್ವರ್ಗ ನರಕ ಅಂತ ತೀರ್ಮಾನ ಆಗುದು ನಮ್ಮಿಂದ ಸಾವಿರಾರು ಜನ ಬರ್ತಾರಲ್ಲ ಅದರಿಂದ ಮಾತ್ರ. ಇಲ್ಲಾಂದ್ರೆ ಯಾರು ನೋಡಿಲ್ಲ ಸ್ವರ್ಗ ನರಕವನ್ನ, ಅಲ್ವಾ ಸ್ವಾಮಿ? ಯಾರಾದ್ರೂ ನೋಡಿದ್ದಾರ ಸ್ವರ್ಗ ನರಕವನ್ನ? ಹೋಗ್ ಬಂದಿದ್ದಾರ ಅಲ್ಗೆ? ಇಲ್ಲ. ಹಿರಿಯರು ಸ್ವರ್ಗ ನರಕವನ್ನ ತೀರ್ಮಾನ ಮಾಡೋದು ಹೇಗೆ ಅಂದ್ರೆ, ಅವರ ಜನ, ಅವರ ಬಂಧುಗಳು ಸಂತೋಷದಲ್ಲಿ ಉಣ್ಣಕ್ ಬರ್ತಾರಲ್ಲ, ಅದು ನಿಜವಾದ ಬಂಧ ಅಲ್ಲ, ಅದು ನಿಜವಾದ ಸಂಬಂಧ ಅಲ್ಲ. ಆದ್ರೆ ಕಷ್ಟದಲ್ಲಿದ್ದಾಗ ಓಡೋಡಿ ಬಂದು ಕೈ ಹಿಡಿತಾರಲ್ಲ, ಅವರು ನಿಜವಾದ ಸಂಬಂಧಿಕರು. ಸಂತೋಷದಲ್ಲಿದ್ದಾಗ ಸಾವಿರಾರು ಜನ ಬರ್ತಾರೆ, ಹೊಗಳ್ತಾರೆ. ಆದ್ರೆ ಕಷ್ಟದಲ್ಲಿದ್ದಾಗ ಬಂದು ಕೈ ಹಿಡಿತಾರಲ್ಲ, ಅವರು ನಿಮ್ಮಂತ ಪುಣ್ಯಾತ್ಮರು. ಇವತ್ತು ಸೋಮಶೇಖರಪ್ಪನವರನ್ನ ಸ್ವರ್ಗಭೂಮಿಗೆ ಕಳಿಸ್ಲಿಕ್ಕಾಗಿ ಇಂಥ ಅಪಾರವಾದ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಸೇರಿದ್ದೀರಿ ಅಂದ್ರೆ, ಅವ್ರು ಮಾಡಿರ್ತಕ್ಕಂಥ ಪುಣ್ಯ, ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಆ ಭಗವಂತನಿಗೆ ಇಚ್ಛೆಯಾಗಿದೆ ಅಂತ. ಒಂದು ಸಣ್ಣ ಕತೆ. ಯಾಕೆಂದ್ರೆ ಮೊನ್ನೆ ನಾನೊಂದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ಕಣ್ಣಲ್ಲಿ ನೀರು ಬರ್ತವೆ. ತಾಯಿ ತಂದೆಗಳ ಜವಾಬ್ದಾರಿ ಎಷ್ಟಿರ್ತದೆ ಅಂತ. ಎಷ್ಟೋ ಮಕ್ಕಳು ಅಂತಾರೆ, ನಮ್ಮಪ್ಪ ಏನ್ ಮಾಡ್ಬಿಟ್ಟು ಹೋಗಿದ್ದನು, ನಮ್ಮವ್ವ ಏನ್ ಮಡಗಿದ್ದಳು, ಅಯ್ಯೋ ನೀವೇನ್ ನಮ್ಮನ್ನ ಹೇಳಿ ಕೇಳಿ ಬಿಡ್ಸಿದ್ರಿಯಾ, ನಿಮ್ಮ ಹೊಟ್ಟೆಲಿ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ಮ ನಾವು. ಎತ್ತ ತಾಯಿ ತಂದೆಗಳನ್ನ ನಾಯಿಗಿಂತ ಕೀಳಾಗಿ ಕಾಣುವಂತ ಮಕ್ಕಳಿದ್ದಾರೆ. ಇವತ್ತು ಆ ಸಮಾಜ ಹಂಗೆ ಇದೆ. ವಯಸ್ಸಾದ ತಾಯಿ ತಂದೆಯನ್ನ ನಡೆದಾರಿಲಿ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ, ಅನಾಥಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ, ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಏನು ಆಗ್ಲಿಲ್ಲ ಅಂದ್ರೆ ಕೊಲೆ ಮಾಡ್ತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ. ಒಬ್ಬ ಅವಿವೇಕಿ ಮಗ ತಾಯಿಗೆ ಲಕ್ಕೋ ಹೊಡೆದಿದೆ, ರೂಮ್ ಒಳಗೆ ಕೂಡಾಕ್ಬಿಟ್ಟು 3 ದಿನ ನಾನು ಪ್ರಯಾಗರಾಜು ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡ್ಕೊಬತ್ತೀನಿ ಅಂತ ತಲ್ದಸಿಲಿ ಒಂದಿಷ್ಟು ಅನ್ನ ಒಂಚೊಂದು ನೀರ್ ಮಡಗ್ಬಿಟ್ಟು ರೂಮ್ ಬೀಗ ಹಾಕೊಂಡು ಹೆಂಡತಿಯ ರುವ್ವ ಅತ್ತೆ ಜೊತೆ ಸೇರ್ಕೊಂಡು 3 ಜನ ಕುಂಭಮೇಳಕ್ಕೆ ಹೋಗಿದ್ರು ಪ್ರಯಾಗರಾಜ. ಆ ಊರಲ್ಲಿ ನಡೆದಂತ ಘಟನೆ, ಸತ್ಯವಾಗಿ ನಡೆದಂತ ಘಟನೆ. ಆ ತಾಯಿ ಎದ್ದೇಳಕ್ ಆಗ್ತಿಲ್ಲ, ರೂಮ್ ಬೀಗ ಹಾಕೊಂಡವ್ರೆ, ಮಲಮೂತ್ರವೆಲ್ಲ ಒಂದೇ ಹತ್ರ. ಆ ತಾಯಿ ಉಸಿರು ಕಟ್ಟಂಗಾಗಿ ಸತ್ತೋಗಿದ್ದಾಳೆ 2 ದಿನಕ್ಕೆ. ಇರುವೆಲ್ಲ ಮುತ್ಕೊಂಡು ವಾಸನೆ ಬಂದಾಗ ಪಕ್ಕದ ಮನೆಯವರು ತೆಗೆದು ನೋಡ್ತಾರೆ, ಬೀಗ ಬಡದು ಆ ತಾಯಿ ಪ್ರಾಣ ಬಿಟ್ಟಿದ್ದಾಳೆ. ಕಣ್ಣಂಚಲಿ ನೀರು. ಮಗನಿಗೆ ಫೋನ್ ಮಾಡಿ ಹೇಳಿದ್ರೆ, ಓ ತಿರ್ಗಾ ಬರೋಕಾಗದ ಇಲ್ಗೆ, ಒಂದೇ ಸರಿ ಅಯೋಧ್ಯೆ ನೋಡ್ಕೊ ಬತ್ತೀವಿ, 1-2 ದಿನ ಮಡಗಿ ಹೆಣವ ಅಂದಂತೆ ನೋಡಿ. ಗ್ರಾಮಸ್ಥರೆಲ್ಲ ಸೇರಿ ಆ ತಾಯಿಯ ಒಪ್ಪವನ್ನ ಮಾಡಿದ್ರು. ಮಗ 3 ದಿನ ಆದ್ರೂ ಬರ್ಲಿಲ್ಲ, ಒಪ್ಪ ಆದ್ಮೇಲೆ ಇನ್ನೇನು ನೆಮ್ಮದಿಯಾಗಿ ಹೋಗುವ ಅನ್ಕೊಂಡು. ಅಂದ್ರೆ ಆ ತಾಯಿ ಅವನಿಗೇನು ಮಾಡೇ ಇರ್ಲಿಲ್ವಾ? ಗರ್ಭವತಿ ಅಂತ ಗೊತ್ತಾದಾಗಲೇ ತನ್ನ ಆಸೆಯನ್ನು ಬಿಟ್ಲಲ್ಲ ಆ ತಾಯಿ. ಪ್ರಸವ ವೇದನೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡದ್ಲಲ್ಲ, ತನ್ನ ಕಂದನಿಗಾಗಿ ಒದ್ದಾಡದ್ಲಲ್ಲ, ಅದ್ಯಾವುದು ಆ ಮಗನ ನೆನಪಕ್ಕೆ ಬರಲಿಲ್ವಾ? ಆ ತಾಯಿಯ ಮಾಡಿದ ಸೇವೆಯ ತ್ಯಾಗವನ್ನು ನೆನೆಸ್ಕೊಳ್ಳದೆ ಮಗ, ಅವಿವೇಕಿ ಮಗ ಅಯೋಗ್ಯನಾದ. ಈ ರೀತಿ ಯಾರಿಗೂ ಆಗಬಾರದು ತೊಂದರೆಗಳು. ಎತ್ತ ತಾಯಿ ತಂದೆಯರನ್ನ ದೇವರಿಗಿಂತ ಹೆಚ್ಚಾಗಿ ಪೂಜಿಸಬೇಕು. ಅವರಿಲ್ಲದೆ ಜಗತ್ತಿಲ್ಲ, ಅವರಿಲ್ಲದೆ ಬದುಕಿಲ್ಲ. ಒಂದು ದಿನ ದೇವರ ಮನೇಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡದೆ ಇದ್ರು ಚಿಂತೆ ಇಲ್ಲ. ಅಪ್ಪ ಅಮ್ಮನಿಗೆ ಅನ್ನ ಹಾಕ್ಬೇಕಂಡ್ರಪ್ಪ, ಅವ್ರಿಲ್ಲದೆ ನಾವಿಲ್ಲ. ಅದಕ್ಕೆ ದೊಡ್ಡವರು ಯಾವ ರೀತಿಯಾಗಿ ಹೇಳ್ತಾರೆ ಅಂದ್ರೆ, ದುಡ್ಡೊಂದಿದ್ರೆ ಈ ಜಗತ್ತಲ್ಲಿ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಕೋಬಹುದಪ್ಪ. ಎತ್ತ ತಾಯಿ ತಂದೆಯನ್ನ ಕಳ್ಕೊಂಡ್ರೆ ಇನ್ ಯಾವತ್ತೂ ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ನಮಗ್ ನಾವೇ ಪ್ರಶ್ನೆ ಮಾಡ್ಕೊಳ್ಳುವ, ಎಷ್ಟು ಜನ ಹಬ್ಬಗಳಲ್ಲಿ ಅಪ್ಪ ಅಮ್ಮನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದೀವಪ್ಪ? ನೀವೇ ಯೋಚನೆ ಮಾಡ್ಕೊಳ್ಳಿ. ನನ್ನ ಸೇರ್ದ ಆದಿಯಾಗೆ ಬರ್ತ್ಡೇ ಮಾಡ್ಕೊಳ್ತೀವಿ, ಅಪ್ಪ ಅಮ್ಮನ ಪಾದಕ್ಕೆ ನಮಸ್ಕಾರ ಮಾಡಲ್ಲ, ಅತ್ತೆ ಮಾವನ ಪಾದಕ್ಕೆ ನಮಸ್ಕಾರ ಮಾಡಲ್ಲ, ಮಕ್ಕಳಾದ್ರೆ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಲ್ಲ. ಅವನಿಗೇನ್ ಕಾಲಿಗೆ ಬಿದ್ದೀವಿ, ಹೋಗೋ, ಅವ್ರಿಗೆ ಯಾಕೆ ಕಾಲಿಗೆ ಬೀಳ್ಬೇಕು ನಾನು, ನಾನು ಬಗ್ಗಕ್ಕಾಗುದಿಲ್ಲ. ಇದು ಸಂಸ್ಕಾರವಲ್ಲ. ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ಮನೆಗೆ ಬಂದಂತ ಅತಿಥಿಗಳ ಪಾದವನ್ನು ನಮಸ್ಕಾರ ಮಾಡಿ, ಬನ್ನಿ ನನ್ನಪ್ಪ, ನಾನು ಮನೆಗೆ ಬಂದದ್ದು ನೀವು ಶ್ರೀಕೃಷ್ಣ ಬಂದಂಗಾಯ್ತು ಬಪ್ಪ ಅಂತಾರೆ. ಅಂದ್ರೆ ಅದೊಂದು ದೊಡ್ಡ ಸಂಸ್ಕಾರ.
ಅದಕ್ಕೆ ತಾಯಿ ತಂದೆಗಳಿಲ್ಲದೆ ಈ ಜಗತ್ತಿಲ್ಲ ಅನ್ನೋದನ್ನ ಮಕ್ಕಳಿಗೆ ಸಾರಿ ಸಾರಿ ಹೇಳಿ, ಮಕ್ಕಳನ್ನ ಅನಾಥ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಬಿಡೋದನ್ನ ತಪ್ಪಿಸಬೇಕು. ಅಪ್ಪ ಅಮ್ಮನಿಗೆ ಅನ್ನ ಹಾಕಬೇಕು. ನೀವು ದೇವಸ್ಥಾನದಲ್ಲಿ ಹೋಗಿ ಸಾವಿರಾರು ಜನಕ್ಕೆ ಅನ್ನ ಹಾಕಿದ್ರ ಪ್ರಯೋಜನ ಅಲ್ಲ. ಸತ್ತ ಮೇಲೆ ಸಮಾಧಿ ಮೇಲೆ ಸಾವಿರಾರು ತಿಂಡಿಗಳು ಮಾಡಿಟ್ರೆ ಪ್ರಯೋಜನ ಇಲ್ಲ. ಬದುಕಿರುವಾಗ್ಲೇ ಕೊಡ್ಬೇಕು ಅವಳಿಗೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಯಾವ ರೀತಿಯಾಗಿ ಹೇಳ್ತಾರೆ, ಹಡೆದ ತಾಯಿನ ಒಡೆದು ಬೈದಾಡ, ನರಕ ತಪ್ಪೋದಿಲ್ಲ. ತಂದೆ ತಾಯಿನ ಬ್ಯಾರೆ ಇಡು ಬ್ಯಾಡ, ದೇವರೊಪ್ಪೋದಿಲ್ಲ. ನಮ್ಮ ದೇವರೊಪ್ಪೋದಿಲ್ಲ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ. ತಂದೆ ತಾಯಿಯ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ. ಅಣ್ಣ ಮರಳಿ ಬರುವರೇನೋ, ತಮ್ಮ ಮರಳಿ ಸಿಗುವರೇನೋ. 9 ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ. ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ. ಹುಟ್ಟಿ ಬರುವಾಗ ತಾಯಿ ಜೀವಕ್ಕೆಷ್ಟು ಕಷ್ಟ ಕೊಟ್ಟೆಯಲ್ಲೋ. ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ. ಹುಟ್ಟಿ ಬರುವಾಗ ತಾಯಿ ಜೀವಕ್ಕೆ ಕಷ್ಟ ಕೊಟ್ಟೆಯಲ್ಲೋ. ತಾನು ಸೊರಗಿ ನಿನ್ನ ಕೋಣ ಬೆಳೆಸಿ ಬಿಟ್ಟಳಲ್ಲೋ. ಅವ್ವ ಅವ್ವ ತಾಯೇ, ತಾನು ಸೊರಗಿ ನಿನ್ನ ಕೋಣ ಬೆಳೆಸಿ ಬಿಟ್ಟಳಲ್ಲೋ. ಬೆಳೆದ ಮಗನು ತನಗಾಸರೆ ಅಂತ ತಾಯಿ ತಿಳಿದಳಲ್ಲೋ. ಜೀವ ಇಟ್ಟಾಳು ನಿನ್ನ ಮ್ಯಾಲ, ಜೀವ ಇಟ್ಟಾಳು ನಿನ್ನ ಮ್ಯಾಲ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ. ಮಾಡಿ ಶಾಲೆ ಕಳಿಸಿದಳು ಜಾಣ ಆಗಲಂತ. ಚಿನ್ನದಂತ ಒಂದು ಹೆಣ್ಣ ತಂದಾಳು ನಿನ್ನ ಮದುವೆಗಂತ. ಕೂಲಿ ನಾಲಿ ಮಾಡಿ ಶಾಲೆ ಕಳಿಸಿದಳು ಜಾಣ ಆಗಲಂತ. ಚಿನ್ನದಂತ ಒಂದು ಹೆಣ್ಣ ತಂದಾಳು ನಿನ್ನ ಮದುವೆಗಂತ. ಸಾಲ ಸೂಲ ಮಾಡಿ ಮದುವೆ ಮಾಡಿದ ಕಳ್ಳಿಯಬ್ಬಲಂತ. ಸಾಲ ಸೂಲ ಮಾಡಿ ಮದುವೆ ಮಾಡಿದ ವಂಶ ಬೆಳಗಲಂತ. ಮುಪ್ಪಿನ ತಾಯಿ ಏನೇನೋ ಕನಸ ಕಟ್ಟಿಕೊಂಡು ಕುಳಿತಿದ್ದ.
ಕನಸು ಕನಸಾಗೆ ಹೋಯ್ತಾ, ಕನಸು ಕನಸಾಗೆ ಹೋಯ್ತಾ. ಮಗಳಿಗಿಂತಲೂ ಹೆಚ್ಚಿನ ಪ್ರೀತಿಲಿ ಸೊಸೆಯ ಕಂಡಳಲ್ಲ, ಸೊಕ್ಕಿನ ಸೊಸೆಯು ತಾಯಿ ಅಂಗ ಅವಳ ನೋಡಿಕೊಳ್ಳಲಿಲ್ಲ. ಮಗಳಿಗಿಂತಲೂ ಹೆಚ್ಚಿನ ಪ್ರೀತಿಲಿ ಸೊಸೆಯ ಕಂಡಳಲ್ಲ, ಸೊಕ್ಕಿನ ಸೊಸೆಯು ತಾಯಿ ಅಂಗ ಅವಳ ನೋಡಿಕೊಳ್ಳಲಿಲ್ಲ. ಉಂಡು ಬಿಟ್ಟಿರುವ ಎಂಜಲನ್ನವ ತಾಯಿಗ ಕೆಳಲ್ಲ. ಅಯ್ಯೋ ಶಿವನೇ ಹರನೇ, ಉಂಡು ಬಿಟ್ಟಿರುವ ಎಂಜಲನ್ನವ ತಾಯಿಗ ಕೆಳಲ್ಲ. ಮಗನ ಮೋಹಕ್ಕೆ ಎಂಜಲನ್ನವ ತಾಯಿ ತಿಂದಳಲ್ಲ, ಅದನ್ನು ಯಾರಿಗೆ ಹೇಳಲಿಲ್ಲ, ಅದನ್ನು ಮಗನಿಗೆ ಹೇಳಲಿಲ್ಲ. ಇದ್ದರೂ ಹಡೆದ ತಾಯಿಯು ಪರದೇಶಿಯಾದಳು, ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳೋ. ಮಗ ಇದ್ದರೂ ಹಡೆದ ತಾಯಿಯು ಪರದೇಶಿಯಾದಳು, ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳೋ. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಎಷ್ಟು ದಿನ ಇರುತ್ತಾಳೋ. ತನ್ನ ಮಗ ಸೊಸೆಯರ ಚೆನ್ನಾಗಿಡುವಂತ ದೇವರ ಬೇಡ್ಯಾಳೋ. ತಾಯಿ ಬೀದಿಯಾಗ ಸತ್ತಾಳೋ, ಅವ್ವ ಆದಿಯಾಗ ಸತ್ತ.